ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆ ಗಡ್ಹಿಂಗ್ಲಜ್ ತಾಲೂಕಿನ ಚಿಂಚೇವಾಡಿ ಗ್ರಾಮದ ಹತ್ತಿರ ಇರುವಂಥ ಸಾಮನಗಡ ಅಂತ ಒಂದು ಕೋಟೆ ಹತ್ತಿರ ಇರುವಂಥ ಬಂದಿದ್ದೀವಿ. ಈ ಸಾಮನಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಂಬಂಧಪಟ್ಟಂಥ ಸಾಕಷ್ಟು ಕುರುಹುಗಳಿದ್ದಂಥ ಸ್ಥಳ. ಅದಕ್ಕಾಗಿ ಅಲ್ಲಿ ಏನೇನು ಅದಾವು ಅಂತ ಒಂದು ಸರಿ ನೋಡ್ಕೊಂಬರೋಣ. ಈ ಸಾಮನಗಡಕ್ಕೆ ಹತ್ರ ಮುಂಚೆ ಹೋಗುವಾಗ ಈ ರಸ್ತೆ ತುಂಬ ಅಂಕುಡೊಂಕಾದ ರಸ್ತೆ. ನಾನು ಈ ಸದ್ಯಕ್ಕೆ ಶಂಕೇಶ್ವರ ಬಂದು ಶಂಕೇಶ್ವರದಾಗ ನಮ್ಮ ಸಂದೀಪ್ ಗಂಜಿಯವರು ಬಂದರು. ಅವರು ನನ್ನ ಕರ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರು ನಾವು ಕೂಡ ಬೈಕ್ ಮೇಲೆ ಬಂದು ಒಂದು 17 ಕಿಲೋಮೀಟರ್ ಶಂಕೇಶ್ವರದಿಂದ ಬರಬೇಕು. ಜರಳಿ ಅಂತ ಒಂದು ಊರದಿಂದ ಬಂದು ಕಿಶಂದ್ರೆ ಮೇಲ್ಗಡೆ ಬರಬೇಕು. ಇಲ್ಲಿ ಚಿಂಚೇವಾಡಿ ಅಂತ ಒಂದು ವಿಲೇಜ್ ಇದೆ. ಈ ಚಿಂಚೇವಾಡಿ ಅಂದರೆ ಸುಮಾರು ಒಂದು 2 ಕಿಲೋಮೀಟರ್ ಎತ್ತರ ಮೇಲೆ ಹೋಗಬೇಕು. ತುಂಬ ಕಡಿದಾದ ರಸ್ತೆ ಇದೆ. ಇಲ್ಲಿ ಯಾವುದೇ 4 ವೀಲರ್ ಇದ್ದರೆ ಬರೋಂಗಿಲ್ಲ. ಆದರೂ 2 ವೀಲರ್ ಮೇಲೆ ಬಂದರೆ ಅಷ್ಟು ಒಳ್ಳೆಯದು. ಮತ್ತು ಟ್ರೆಕ್ಕಿಂಗ್ ಮಾಡೋರಿಗೆ ಅಗದಿ ಹೇಳಿ ಮಾಡಿಸೋಂಥ ಒಳ್ಳೆಯ ಸ್ಥಳ. ಒಂದು ಸರಿ ಬಂದು ನೀವು ಈ ಸ್ಥಳವನ್ನು ನೋಡ್ಕೊಂಡು ಹೋಗ್ರಿ ಅಂತ ಎಲ್ಲರಿಗೂ ಹೇಳ್ತೀನಿ. ಇಲ್ಲಿ ಸುತ್ತಮುತ್ತ ಇರುವಂಥ ಪ್ರದೇಶನ ತೋರಿಸ್ತೀನಿ. ಅದೇ ಇವರೇ ನೋಡ್ರಿ ನಮ್ಮ ಸಂದೀಪ್ ಅವರು, 2ನೇ ವಿಡಿಯೋ ಅವ್ರು ನಮ್ಮ ಜೊತೆಗೆ ಬರ್ತಾ ಇರೋದು. ಈಗ ಕಾರ್ ಬತ್ರೆ ತುಂಬ ಎತ್ತರವಾದಂಥ ಸ್ಥಳ. ಯೂಟರ್ನ್ ಇದೆ ರೋಡು. ಅದೇ ನೋಡಿ ನೋಡುಗಳು ಹೇಗಿದೆ ನೋಡಿ. ಆಕಾಶದ ತೇಲಾಡಿದ ಅನುಭವ ಆಗ್ತಾ ಇದೆ. ಈಗ ಸ್ನೇಹಿತರೆ, ಈಗ ನಾವು ಬಂದಿರೋದು ಸಾಮನಗಡದ ಕೋಟೆ ಪ್ರವೇಶದ್ವಾರಕ್ಕೆ ಬಂದಿದ್ವಿ. ಇಲ್ಲಿ ಬೈಕ್ ತುಂಬ ಅಂದಿವಿ. ಪೂರ ಮೇಲೆ ಹೋಗುತ್ತೆ ನಮ್ಮದು ಗಾಡಿ ಬರೋತ್ತಿಲ್ಲ. ಈ ಕಡೆ ಮಹಾದ್ವಾರ ಬರ್ತಿದ್ರಿ. ಈ ಕಡೆ ಅದು ದರ್ವಾಜ ಮಣ್ಣಿ ಇತಿಹಾಸದಾಗ ಸಿಕ್ಕೈತ್ರಿ. ಅದು ಎಲ್ಲ ಕಾಲದಾಗ ಮುಚ್ಚಿರುತ್ತದ. ಅದು ಸಿಕ್ಕೈತ್ರಿ. ಈ ಕಡೆ ಧ್ವಜಸ್ತಂಭ. ಈಗ ಇಲ್ಲಿ ಹೇಳ್ರಿ ಫಸ್ಟಿಗೆ ಒಂದು ಕಡೆ ಗಾಡಿ ತರ್ಕೊಂಡು ನಡ್ಕೋ. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಬರುವಂಥ ಈ ಸಹ್ಯಾದ್ರಿ ಘಟ್ಟನಲ್ಲಿ ಇರುವಂಥ ಈ ಕೋಟೆ ಗಡ್ಹಿಂಗ್ಲಜ್ ನಗರ. ಅಲ್ಲಿ ಏನೋ ಕಾಣಿಸುತ್ತೆ ನೋಡಿ. ಇದು ಕೊಲ್ಲಾಪುರ ಜಿಲ್ಲೆಯಲ್ಲೇ ಬರುತ್ತೆ. ತುಂಬ ಸುಂದರವಾದಂಥ ಕೋಟೆ, ಹಚ್ಚ ಹಸಿರಿಂದ ಕೂಡಿದಂಥ ಪ್ರಾಕೃತಿಕವಾಗಿ ತಯಾರಾದಂಥ ಇದು ಕೋಟೆ. ಹೆಚ್ಚು ಯಾವುದೂ ಲೌಕಿಕ ವಸ್ತುಗಳು ಬಳಸದೇ ಬಿಟ್ಟಿರುವಂಥ ಕೋಟೆ ಇದು. ಇಂಥ ಕೋಟೆನ ಹೆಂಗಾರ ನಿರ್ಮಾಣ ಮಾಡ್ತಿದ್ರಿ ಅವನರಪ್ಪ. ನೋಡಿ ಎಷ್ಟು ಪ್ರತಾಪ ಇದೆ. ಶತ್ರುಗಳು ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಆ ಥರದ್ದು ಕೋಟೆ. ಅದೇನು ರೀ ಕಲ್ಲು ಹುತ್ತದ ಗತೆ ಹೋಗಿಬಿಟ್ಟೈತೆ. ಹಾಂ ಯಾವ ಬ್ರಿಡ್ಜ್ ಹತ್ತಿರತ್ತೆ? ಜೆಂಡಾ ಬ್ರಿಡ್ಜ್. ಇದು ಜೆಂಡಾ ಬ್ರಿಡ್ಜ್ ಅಂತಾರೆ. ಇದಕ್ಕೆ ವರ್ಷದಾಗ 2 ಸಾರಿ ಅಂದರೆ ರಾಷ್ಟ್ರೀಯ ಹಬ್ಬಗಳಾದಂಥ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಮತ್ತು ಜನವರಿ 26 ಗಣರಾಜ್ಯೋತ್ಸವ ದಿನ, ಇವು 2 ದಿನಗಳಿಗೆ ವಿಶೇಷವಾಗಿ ತಿರಂಗ ಧ್ವಜವನ್ನು ಹಾರಿಸುವಂಥ ಕಾರ್ಯಕ್ರಮ ಇಲ್ಲಿ ಆಗುತ್ತೆ. ಇನ್ನು ಮುಂದೆ ಕೋಟೆ ಒಳಗೆ ಬೇರೆ ಬೇರೆ ಜಾಗಗಳು ಅಲ್ಲಿ ಅಷ್ಟು ಹೋಗೋಣ. ಮತ್ತೆ ಪ್ರಯಾಣ ನಮ್ಮದು ಪ್ರಾರಂಭ ಆಯ್ತಪ್ಪ. ಮಹಾರಾಷ್ಟ್ರದಾಗಿರುವಂಥ ಸಾಮನಗಡದಲ್ಲಿ ನಮ್ಮ ಪ್ರಯಾಣ ಚಾಲು ಆಗಿದೆ. ಬೈಕ್ ಮೇಲೆ ಅಡ್ಡಾಡ್ತಾ ಇದ್ವಿ. ಸ್ವಲ್ಪ ಸಪ್ಪಳ ಸರಿಯಾಗಿ ಕೇಳದೇ ಇರ್ಬೋದು. ತುಂಬ ಹಚ್ಚ ಹಸಿರಿದೆ, ಅಡ್ಡಿಲ್ಲ, ತುಂಬ ಚೆನ್ನಾಗಿದೆ ಪ್ಲೇಸು. ಈಗ ಚೋರ್ಕಿಂಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಈಗ ಜೆಂಡಾ ಬ್ರಿಡ್ಜ್ ಆಯಿತು, ಇಲ್ಲಿ ಚೋರ್ಕಿಂಡ್ ಇದೆ. ಇಲ್ಲಿ ಒಂದು ಅಂಬಾಭವಾನಿ ದೇವಸ್ಥಾನ ಇದೆ. ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಕೋಟೆ ಮೇಲೆ ಇಲ್ಲಿ ನೋಡೋದು ಬಾವಿನೂ ಇದೆ. ಎಲ್ಲ ಮುಚ್ಚಿದೆ ಈಗ ಬಾವಿ. ಇವೆಲ್ಲ ಮೊದಲು ಮಳೆ ಭಾಳ ಹಾಕಿದ್ದು, ಆಗೆಲ್ಲ ಬಾವಿಗಳು ಉಪಯೋಗ ಹಾಕಿದ್ದು. ಈಗೆಲ್ಲ ಮಳೆನೇ ಇಲ್ಲ ಸರಿಯಾಗಿ.
ಅಂಬಾಭವಾನಿ ಮಂದಿರ, ಅಂಬಾಭವಾನಿ ದೇವಿ ನೇರವಾದ ದರ್ಶನ. ಸಾಮನ್ಗಢದ ಅಂಬಾಭವಾನಿ. ಇದು ಸುಂದರವಾದ ಸ್ಥಳ ಇದೆಯಪ್ಪ. ಹಚ್ಚ ಹಸಿರಿನ ಕಾಡು. ಇಲ್ಲೊಂದು 7 ಸುತ್ತಿನ ಬಾವಿದೆ, ಅಂದರೆ 7 ಕಮಾನ್ ಅಂತ ಹೇಳ್ತಾರೆ. ಅದು ನೋಡ್ಕೊಂಬರೋಣ. ಕನ್ನಡದಾಗ 7 ಸುತ್ತಿನ ಬಾವಿ. ಇದೇ ಬಾವಿನ ಭಾರಿ ತೆಗ್ದಾರಲ್ರಿ. ಬಾ ಬಾ ಬಾ, ಸುತ್ತಾಕೆ ಬರ್ಬೇಕಿದ. ಇದು ಈ ಸಾಮನ್ಗಢದ ಆಕರ್ಷಣೆ, 7 ಸುತ್ತಿನ ಬಾವಿ. ಹಾಂ, ಸ್ಟೆಪ್ ಹೇಳ್ಕೊಂಡು ಹೋಗ್ಬೇಕು. ದೊಡ್ಡದಪ್ಪ. ಇಳಿದೇನೋ ಇಳಿತು ಬಡ ಬಡ, ಹತ್ತದ ಕಷ್ಟ ಅದೈತಿ. ನೋಡಿ, ಚೇರಾಕಲ್ಲ ತರಲ್ಲ, ಚೇರಾಕಲ್ಲನ್ನು ಕಟ್ಟ ಮಾಡಿ ಬಾವಿ ಮಾಡಿಬಿಟ್ಟಾರೆ ಇಲ್ಲಿ. ನಾವು ಇತ್ತೀಚೆಗೆ ಮನೆಗಳು ಕಟ್ಟಾಕ ಬೆಳೆಸ್ತಾರೆ ನೋಡ್ರಿ, ಕೆಂಪು ಕಲ್ಲಿನೂ ಚೇರಾಕಲ್ಲತ್ತೇಳಿ ಇದೇ ಥರದ್ದೇ ಇರುತ್ತೆ ನೋಡಿರಿ. ಬಾವಿ ಒಳಗೆ ಅರ್ಧ ತಾಳಿಗೆ ಇಳದಿನ್ರಿಪ್ಪ ಸುತ್ತಾಕಿ. ಹಬ್ಬ ಇಳಿಬೇಕಿನ್ನು, ಕಷ್ಟಕರವಾದಂಥ ಜಾಗ. ಇಳಿಪಾಯಿನಪ್ಪ ಬಾವಿ ಹೇಳಿ. ಹಬ್ಬ, ಇನ್ನೂ ಇದು ನಡ್ಕೊತ ಹೋಗಂಗೆ ಐತ್ಕಂತೈತಿ ನೋಡಿ. ಗಣಪತಿ ಹೋಗಿದ್ದಾರು ಹಂಗೆ ಐತಿ. ಅದಕ್ಕೆ ಪ್ಲಾಸ್ಟರ್ ಪ್ಯಾರಿಸ್ ಗಣಪತಿ ಉಪಯೋಗ ಮಾಡಬೇಡ್ರಪ್ಪ ಅಂತ ಹೇಳೋದು ನೋಡ್ರಿ. ಇಲ್ಲಿ ಗಣಪತಿ ವಿಸರ್ಜನೆ ಮಾಡಿದರು, ಅದು ಗಣಪತಿನೇ ಕರಗಿಲ್ಲ. ಅದಕ್ಕೆ ಮಣ್ಣಿನ ಗಣಪತಿನ ಉಪಯೋಗ ಮಾಡಬೇಕು. ಮಣ್ಣಿನ ಗಣಪತಿ ನೀರೊಳಗೆ ಕರಗಿ ಹೋಗ್ತೈತಿ. ಮತ್ತು ನೀವು ಯಾರೇ ಟೂರಿಗೆ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ದಯವಿಟ್ಟು ತರಬೇಡ್ರಿ. ಯಾಕಂದರೆ ಪರಿಸರಕ್ಕೆ ಹಾನಿಕರ ಮಾಡುವಂಥ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿರಿ, ಪರಿಸರ ಉಳಿಸುವಂಥ ಮಾಡಿರಿ ಅನ್ನೋದು ಇದು ನನ್ನ ಒಂದು ಮತ್ತೊಂದು ಮನವಿ. ಪೂರ್ತಿ ಕಲ್ಲನ್ನು ಕತ್ತರಿಸಿ ತೆಗೆದು ಬಾವಿ ಮಾಡಿದ್ದಾರೆ. ಇದು ಶಿವಾಜಿ ಮಹಾರಾಜರ ಪ್ರಮುಖ ಕೋಟೆಯೊಳಗೆ ಇದೊಂದು ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಬಿಜಾಪುರ ಆದಿಲ್ ಶಾಲೆಗಳಿಂದ ವಶಪಡಿಸ್ಕೊಂಡು ಶಿವಾಜಿ ಮಹಾರಾಜರದ ಕೋಟೆ ಮೇಲೆ ಇದು ಮಾಡ್ತಿರು. ಈಗ ಇಲ್ಲೆಲ್ಲ ತೋರಿಸ್ತಾ ಇರೋದು ಸಹ್ಯಾದ್ರಿ ಘಟ್ಟದ ಎತ್ತರದ ಸ್ಥಳ ಇರೋದಂದರೆ ಎಲ್ಲ ಒಂದು ಪ್ರಮುಖ ಊರುಗಳು ಸಹಿತ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಗಡಿಗಳ ನಗರ ಬರುತ್ತೆ. ಈ ರೀತಿ ಇಲ್ಲಿ ಇದು ಪಶ್ಚಿಮ ಘಟ್ಟದ ಎಲ್ಲ ಸಾಲುಗಳು ಬಂದು ಇಲ್ಲಿ ಹಿರಣ್ಯಕೇಶ ನದಿ, ಇಲ್ಲಿ ಈ ಕಡೆ ಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಹಿರಣ್ಯಕೇಶ ನದಿ ಬರುತ್ತೆ. ಇಲ್ಲಿ ಶಂಕೇಶ್ವರ ಪಟ್ಟಣ ಬರುತ್ತೆ ಇದಿಲ್ಲೆಲ್ಲ. ಹಾಗೆ ಈ ಗುಡ್ಡನೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ. ಇದು ಪ್ರಕೃತಿ ನೋಡಬೇಕಂತ ಮಾತ್ರ ಈ ಕೋಟೆಗೆ ಬರಬೇಕು ಹೊರತು ಇಲ್ಲಿ ಯಾವುದೂ ಐತಿಹಾಸಿಕ ಆಗಲಿ ಪೌರಾಣಿಕ ಆಗಲಿ ಏನಿಲ್ಲ. ಇದು ನಮ್ಮ ಕನ್ನಡಿಗರೇ ಕಟ್ಟಿಸಿರುವಂಥ ಕೋಟೆ ಅನ್ನೋದು ಸಹಿತ ನಮಗೆ ಹೆಮ್ಮೆಯ ವಿಷಯ. ರಟ್ರ ಕಾಲದ್ದು 10ನೇ ಶತಮಾನ ಅಂತ ಇರ್ಬೋದು ಇದು ಈ ಕೋಟೆ ಅಂತ ಹೇಳ್ತಾರೆ. ನನಗೂ ಯಾವುದು ದಾಖಲೆಗಳು ಸಿಕ್ಕಿಲ್ಲ. ತುಂಬ ಸುಂದರವಾಗಿದೆ. ಹಾಗೆ ಇನ್ನೊಂದು ವಿಶೇಷ ಆಕರ್ಷಣೆ ಅಂದರೆ ನಮ್ಮ ಗೋಕಾಕ ಹತ್ತಿರ ಹರಿಯುವಂಥ ಘಟಪ್ರಭಾ ಜಲಾಶಯ, ಘಟಪ್ರಭಾ ನದಿ ಇದೇನಿದೆ ಅದಕ್ಕೆ ಹಿಡಕಲ್ ಹತ್ತಿರ ಒಂದು ಆಣೆಕಟ್ಟು ಕಟ್ಟಿದ್ದಾರೆ. ಆ ಆಣೆಕಟ್ಟಿನ ಹಿನ್ನೀರಿನ ನೀರು ಇಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ, ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ನೋಡಿ. ಇಲ್ಲೇನು ನೀಲಿ ಆಕಾರ ಏನು ಕಾಣುತ್ತಲ್ಲ, ರಾಜ ಲಕ್ಷ್ಮಣಗೌಡ ಜಲಾಶಯ, ಹಿಡಕಲ್ ಜಲಾಶಯ ಅಂತ ಹೇಳ್ತಾರೆ. ಇದು ಘಟಪ್ರಭಾ ನದಿಯ ಹಿನ್ನೀರಿನ ಒಂದು ಸ್ಥಳ. ತುಂಬ ಸುಂದರವಾಗಿ ಇಲ್ಲಿ ನಾವು ನೇರವಾಗಿ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನನಗೂ ಗೊತ್ತಿಲ್ಲ. ನನಗೆ ಸಾಧ್ಯದಷ್ಟು ತೋರಿಸಿದ್ದೀನಿ. ಇಲ್ಲೊಂದು ಚಿಕ್ಕ ಕೆರೆ ಇದೆ, ಯಾಕಂದರೆ ಬೆಟ್ಟ ಗುಡ್ಡಗಳ ನಡುವೆ ಒಂದು ಕೆರೆ ಇರೋದು ಸಾಮಾನ್ಯವಾಗಿರುತ್ತೆ. ಹಾಗಿದೆ ನೋಡಿ, ಪ್ರಕೃತಿಕವಾಗಿ ತುಂಬ ಸುಂದರವಾದಂಥ ಸ್ಥಳ. ಹಾಗೆ ನೀವು ಒಂದು ಸರಿ ಬಂದು ಈ ಕೋಟೆಯನ್ನು ನೋಡ್ಕೊಂಡು ಹೋಗಿ. ಮತ್ತು ಇಲ್ಲಿ ಬಂದಾಗ ಮಾತ್ರ ಹುಷಾರಾಗಿ ನಡೀರಿ. ದಯವಿಟ್ಟು ಪ್ರತಾಪ ತುಂಬ ಇದೆ. ಕಾಲು ಏನಾದರೂ ಜಾರಿದರೆ ಮನೆಗೆ ಹೋಗೋದು ಕಷ್ಟ ಆಗುತ್ತೆ. ಅಂತರ ಆ ಥರದ್ದಿದೆ, ಅಪಾಯಕಾರಿ ಸ್ಥಳ. ಹುಷಾರಾಗಿರಿ, ಹುಚ್ಚಾಟನ ಮಾಡಬೇಡಿ ಅಂತ ನಾನು ಇದನ್ನು ಒಂದು ಹೇಳ್ತೀನಿ. ಹುಚ್ಚಾಟ ಮಾಡದೆ ನೀ ಪ್ರಕೃತಿಯಲ್ಲಿರುವಂಥ ಸೌಂದರ್ಯ ಸವಿಯೋದು ಮಾತ್ರ ನಮ್ಮ ಕೆಲಸ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗ ನಾನು ಬಂದಿರೋದು ಸಾಮನ್ಗಢದಲ್ಲಿ. ಈ ಸಾಮನ್ಗಢದ ಬಗ್ಗೆ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ಕೊಂಬರೋಣ. ಇದು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ, ಇವತ್ತಿನ ಕರ್ನಾಟಕ ರಾಜ್ಯ ಆಗಿನ
ಚಾಲುಕ್ಯರ ಕಾಲದಲ್ಲೇ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ರು ಅಂತ ಬಹುಶಃ 10ನೇ ಶತಮಾನದಲ್ಲಿ. ಅಂದರೆ ನಾವು ಯಾವಾಗ ಕಬ್ಬುರ್ದಾಗಲಿ ಇರ್ಬೋದು, ಮೊನ್ನೆ ಏಳುಕೋಣಿ ಬಸವಣ್ಣ ಅಂತ ಏನು ವಿಡಿಯೋಗಳು ತೋರಿಸಿದೆ, ಆ ಸಮಯದಲ್ಲೇ ಈ ಕೋಟೆಯನ್ನು ಕಟ್ಟಿಸಿದ್ದಾರೆ. ಶತ್ರುಗಳ ರಕ್ಷಣೆಗಾಗಿ ಈ ಎಲ್ಲ ರೀತಿಯ ಕೆಲವೊಂದು ಕೋಟೆಗಳನ್ನು ಇಲ್ಲಿ ಪ್ರಮುಖವಾಗಿತ್ತು. ಅದರಲ್ಲಿ ಮಧ್ಯದಲ್ಲಿರುವಂಥದ್ದು ಹಿಂದೆ ನಾನು ವಲ್ಲಭಗಡ ಕೋಟೆ ಅಂತೇಳಿ ಶಂಕೇಶ್ವರ ಹತ್ರ ಒಂದು ಕೋಟೆ ತೋರಿಸಿದ್ದೆ, ಹರಗಾಪುರ ಕೋಟೆ ಅಂತೇಳಿ. ಆ ಕೋಟೆಯೂ ಈ ಕೋಟೆಗೆ ತುಂಬ ಅನ್ಯೋನ್ಯ ಸಂಬಂಧ ಇದೆ. ಹೇಗೆಂದರೆ ಯಾರಾದರೂ ಶತ್ರುಗಳು ಬಂದು ಕೋಟೆ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಏನಾದರೂ ವಿಶೇಷ ಸಂದೇಶ ಕಳಿಸ್ಬೇಕಾದ್ರೆ ಅಲ್ಲಿ ತಮ್ಮ ಬಣವಿಗಳಿಗೆ ಅಥವಾ ಈ ರೀತಿ ಏನಾದ್ರು ಬೆಂಕಿ ಹಚ್ಚಿ ಅದನ್ನು ಸಂದೇಶ ಕಳಿಸಿದಾಗ ಇಲ್ಲಿ ಈ ಕೋಟೆ ಒಳಗೆ ಗೊತ್ತಾಕಿತ್ತು ಇಲ್ಲಿ ಇರುವಂಥ ಸೈನಿಕರಿಗೆ. ಅವ್ರು ಏನು ಮಾಡ್ತಿದ್ರು ಅಂದರೆ ಶತ್ರುಗಳು ಬರ್ತಾಯಿದ್ದಾರೆ ಅನ್ನೋ ಕಾರಣಕ್ಕೆ ಮುಂದೆ ಯುದ್ಧಕ್ಕೆ ತಯಾರಿಯೆಲ್ಲ ಮಾಡ್ಕೊತಿದ್ರು. ಈ ರೀತಿ ಸಿಗ್ನಲ್ಗಳು ಕೊಡುವಂಥ ಎತ್ತರವಾದಂಥ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡು ಕೋಟೆಗಳು ಕಟ್ತಾಯಿದ್ರು. ಇದು ರಟ್ಟರ ಕಾಲಿನ ಕೋಟೆ, ಅಂದರೆ 10ನೇ ಶತಮಾನ ಅಥವಾ 11ನೇ ಶತಮಾನದಾಗಿನ ಕೋಟೆ. ಇದು ನಮ್ಮ ಕನ್ನಡಿಗರೇ ಕಟ್ಟಿಸಿರುವಂಥದ್ದು ಕೋಟೆ ಅನ್ನೋದು ನಾವು ಒಂದು ಹೆಮ್ಮೆ ಪಡಬೇಕಾದಂಥ ವಿಷಯ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅದು ಹಿಂದೆ ಬರ್ತೈತಿ. ಹಾಂ, ಇದು ಬಿಜಾಪುರ ಆದಿಲ್ ಶಾಹಿಗಳ ಆಡಳಿತ ಒಳಪಟ್ಟಂಥ ಕೋಟೆ. ಇದನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಕೆಲವು ವರ್ಷಗಳ ಕಾಲ ಈ ಕೋಟೆಯನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿದ್ರು. ಹಾಗೆ ಇವರು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಟ್ಟಂಥ ಏನು ವಲ್ಲಭಗಡ ಕೋಟೆಯನ್ನು ಆ ಕಡೆ ಇದೆ, ಅಲ್ಲಿ ಅವರು ಕೋಟೆಯೊಳಗೆ ಎಲ್ಲ ಶಸ್ತ್ರಗಳು ಇರ್ತಿದ್ರು. ಅಲ್ಲಿಂದ ಏನು ಮಾಡ್ತಿದ್ರು ಅಂದರೆ ಪ್ರತಿಯೊಂದು ಶತ್ರುಗಳಿಗೂ ಯಾರಾದರೂ ಬಂದರೂ ಸಹಿತ ಅವರಿಗೆ ಒಂದು ದಾಳಿ ಹಾಕೋವಂಥ ಮುನ್ಸೂಚನೆ ಕೊಟ್ಟು ಶತ್ರುಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯಗಳು ಮಾಡ್ತಿದ್ರು. ಇದು ಕೋಟೆ, ಇದು ಚಂದಗಢ ಇರ್ಬೋದು, ಈ ಕಡೆ ಹುಣ್ಣೂರು ಕರ್ನಾಟಕದಲ್ಲಿ ಬರುತ್ತೆ ಹುಣ್ಣೂರು. ಆಮೇಲೆ ವಲ್ಲಭಗಡ ಕೋಟೆಯೂ ಈಗ ಕರ್ನಾಟಕ ಇದೆ. ಚಂದಗಢ ಅಂದರೆ ಅದು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯ ಗಡಿ ಭಾಗದಲ್ಲಿದೆ. ಈ ರೀತಿ ಸಾಕಷ್ಟು ಕೋಟೆಗಳಿಗೆ ಸಂಬಂಧ ಹೊಂದಿದ್ದು ಮತ್ತು ಸಾಕಷ್ಟು ಇಲ್ಲಿ ಎತ್ತರವಾದ ಸ್ಥಳವಿರೋದು ಅಂದರೆ ಎಲ್ಲ ಕೋಟೆಗಳಿಗೆ ಭಾಳ ಹತ್ತಿರವಾಗಿ ಕಾಣ್ತಾ ಇತ್ತು. ಅದಕ್ಕಾಗಿ ಈ ಕೋಟೆ ವಿಶೇಷವಾಗಿತ್ತು. ಮತ್ತು ಇದು ನೈಸರ್ಗಿಕವಾದಂಥ ಕೋಟೆ, ಸಹ್ಯಾದ್ರಿ ಘಟ್ಟದಲ್ಲಿರುವಂಥ ನೈಸರ್ಗಿಕ ಕೋಟೆ ಆಗಿರೋದಂದ್ರೆ ತುಂಬ ಆಕರ್ಷಣೀಯವಾಗಿದೆ. ಇಲ್ಲಿ ನಾವು ಕುಟುಂಬ ಸಮೇತರಬಹುದು ಅಥವಾ ಸ್ನೇಹಿತರ ಜೊತೆಗೂ ಬರ್ಬೋದು. ಈ ಕೋಟೆಯ ಒಂದು ಸುತ್ತಮುತ್ತಲು ಒಂದು ವಾತಾವರಣದಲ್ಲಿ ಓಡಾಡುವಂಥದ್ದು ಕೆಲಸ ಮಾಡ್ಬೋದು. ಆದರೆ ನಿಮಗೆ ಒಂದು ಮನವಿ ಮಾಡ್ಕೊಳ್ತೀನಿ, ನೀವು ಯಾರೇ ಜೊತೆಗೆ ಬರ್ರಿ, ದಯವಿಟ್ಟು ತ್ಯಾಜ್ಯ ವಸ್ತುಗಳಾದಂಥ ಪ್ಲಾಸ್ಟಿಕ್ ಇರ್ಬೋದು, ನೀರಿನ ಬಾಟಲ್ ಇರ್ಬೋದು, ಈ ಥರದ ವಸ್ತುಗಳು ತಂದು ಇಲ್ಲಿ ಪರಿಸರನ ಹಾಳು ಮಾಡುವಂಥ ದಯವಿಟ್ಟು ಕಾರ್ಯ ಮಾಡಬೇಡ್ರಿ. ಯಾಕಾಗುತ್ತೆ ಅಂತ ಅನ್ನೋ ಕಾರಣಕ್ಕಾಗಿ ದಯವಿಟ್ಟು ನಾವಾದರೂ ಅದಷ್ಟೇ, ಬೇರೆ ಇಲ್ಲಿ ಪಕ್ಕದಲ್ಲಿರುವಂಥ ಗ್ರಾಮದವರು ಬಂದು ಸ್ವಚ್ಛ ಮಾಡಿದ್ರು ಅಷ್ಟೇ, ಯಾರಾದರೂ ನಮ್ಮ ಸಹೋದರ ಇರ್ತಾರೆ, ದಯವಿಟ್ಟು ತ್ಯಾಜ್ಯ ವಸ್ತುಗಳನ್ನ ಹಾಕಬೇಡಿ, ಪರಿಸರನ ಹಾಳು ಮಾಡಬೇಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹಾಗೆ ಈಗ ನಾನು ಈ ಸಾಮನಗಢದಲ್ಲಿರುವಂಥ ಕೆಲವೊಂದು ಪ್ರಮುಖ ಕೋಟೆ ಇರ್ಬೋದು, ಆಮೇಲೆ ಬಂಬಾಬಾಯಿ ಮಂದಿರ ಇವನ್ನೆಲ್ಲ ತೋರಿಸಿದ್ದೀನಿ. ಇನ್ನೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಮತ್ತು ಇನ್ನೂ ಒಂದಷ್ಟು ವಿಷಯಗಳನ್ನ ಮತ್ತೊಂದು ಕೋಟೆಗಳನ್ನು ಅಥವಾ ಇಲ್ಲಿ ಇನ್ನೂ ಏನಾದರೂ ಮುಂದೆ ಅವಕಾಶ ಸಿಕ್ಕ ಮತ್ತೊಂದು ಸರಿ ತೋರಿಸ್ತೀನಿ. ಈ ಸದ್ಯಕ್ಕೆ ಇವತ್ತು ಸಾಮನಗಢದ ಇಷ್ಟೊಂದು ವಿಷಯಗಳನ್ನು ಹೇಳುವಂಥ ನಾನು ಕಾರ್ಯ ಮುಗಿಸ್ತೀನಿ. ನಮಸ್ಕಾರ.